ಗರ್ಭಗುಡಿಯ ಒಳಗಡೆ ಒಂದು ಅತಿ ಹಳೆಯ ಪರಂಪರೆಯುಳ್ಳ ಒಂದು ದೀಪ ಇದೆ. ಅದು ಯಾವ ಶತಮಾನದಿಂದ ಉರಿತಿದೆ ಅಂತ ಹೇಳಕ್ ಗೊತ್ತಿಲ್ಲ ಅಂತ ಹೇಳ್ತಾರೆ. ಹೌದಾ? ಸ್ವಾಮಿ ದರ್ಶನ ಮಾಡ್ತಕ್ಕಂಥ ಭಕ್ತಾದಿಗಳಿಗೆ ವಿದ್ಯುತ್ ಕಾಂತಿ ಅಲ್ಲಿಲ್ಲ. ಕುಲಶೇಖರ ಪಡಿ ಅಂತ ನಾವೇನಂತೀವಿ, ಅದನ್ನ ದಾಟಿ ಬಂದ್ರೆ ಗರ್ಭಾಲಯದ ದ್ವಾರ ಏನಿದೆ ಅದನ್ನ ದಾಟಿ ಬಂದ ನಂತರನೇ ಈ ವಿದ್ಯುತ್ ಎಲ್ಲ ಇರ್ತಕ್ಕಂತಹದ್ದು. ಅದಕ್ಕಿಂತ ಒಳಕ್ಕೆ ಯಾವುದೇ ಸರ್ಕ್ಯೂಟ್ಸ್ ಆಗಲಿ ಕರೆಂಟ್ ವ್ಯವಸ್ಥೆ ಏನೂ ಇಲ್ಲ. ಬರೀ ದೀಪಕಾಂತಿಯಲ್ಲಿ ಸ್ವಾಮಿನ ನೋಡ್ತಕ್ಕಂತಹದ್ದು. ಎಲ್ಲಾ ದೀಪಗಳು ಇದೆ, ಎಲ್ಲಾ ತುಪ್ಪದ ದೀಪಗಳೇ, ಎಣ್ಣೆ ಹಾಕೋದಿಲ್ಲ ಅಲ್ಲಿ. ಎಲ್ಲಾ ದೀಪ ತುಪ್ಪನ ಹಾಕಿ ಬೆಳಗಿಸ್ತಾರೆ. ವಿದ್ಯುತ್ ಕಾಂತಿಯಲ್ಲಿ ಸ್ವಾಮಿ ನೋಡಿದ್ರೆ ಒಂದು ವಿಶೇಷವಾದಂತಹ ಅನುಭೂತಿ. ಇದೆಲ್ಲ ನೋಡಿದ ನಂತರ ರಾತ್ರಿ ಏಕಾಂತ ಸೇವೆಯ ಸಮಯದಲ್ಲಿ ಎಲ್ಲಾ ದೀಪಗಳನ್ನು ತಂಡಕ್ಕೆ ಮಾಡ್ತಾರೆ. ಬೀಗ ಹಾಕಿಂತ ಮುಂಚೆ ತಂಡಕ್ಕೆ ಮಾಡಿದ ನಂತರ ಬ್ರಹ್ಮ ಅಖಂಡಲ ಅಂತ ಒಂದು ಅಖಂಡಲ ಇದೆ. ಆ ಅಖಂಡಗಳು ಸುಮಾರು ಕಲಿಯುಗ ಪ್ರಾರಂಭ ಆದಾಗ್ಲಿಂದಲೂ ಕೂಡ ಆ ಅಖಂಡಕ್ಕೆ ಯಾರು ತುಪ್ಪನೂ ಹಾಕಿದ ಹಚ್ಚುವಿಲ್ಲ. ಅದು ಬ್ರಹ್ಮದೇವರೇ ಬಂದು ಆರಾಧನೆ ಮಾಡಿ ದೀಪ ಹಾಕಿರ್ತಕ್ಕಂತಹ ಒಂದು ಶಾಸ್ತ್ರ ವಾಕ್ಯ. ಅಲ್ಲಿ 6 ಕಾಲ ಅರ್ಚನೆ ಆಗತ್ತೆ ಬೆಟ್ಟದ ಮೇಲೆ. ಪ್ರತ್ಯೂಷ ಕಾಲ ಅರ್ಚನೆ, ಪ್ರಾತಃ ಕಾಲ ಅರ್ಚನೆ, ಮಾಧ್ಯಾಹ್ನಿಕ, ಸಾಯಂಕಾಲ, ಏಕಾಂತ ಸೇವೆ. ಇದು 5 ಆಯ್ತು. 6ನೇದು ಏಕಾಂತ ಸೇವೆ ಆದ ನಂತರ ಆ ವಿಮಾನ ಗೋಪುರ ಬ್ರಹ್ಮರಂಧ್ರದಿಂದ ಸಾಕ್ಷಾತ್ ಬ್ರಹ್ಮದೇವರೇ ಬಂದು ಸ್ವಾಮಿನ ಆರಾಧನೆ ಮಾಡ್ತಾನೆ. ಅಲ್ಲಿ 33 ಕೋಟಿ ದೇವತೆಗಳು ಕೂಡ ಇರ್ತಕ್ಕಂತಹ ಕ್ಷೇತ್ರ ಅದು.